ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡಗೇರ್. ಸಾರ್ವಜನಿಕರಿಗೆ ಬಿಸಿ ತುಪ್ಪವಾದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ತಾಳಿಕೋಟೆ ಪಟ್ಟಣದಲ್ಲಿ ಡೀಸೆಲ್ಗಾಗಿ ಮುಗಿಬಿದ್ದ ಜನ. ಡೀಸೆಲ್ಗಾಗಿ ಕ್ಯಾನ್ಗಳನ್ನು ಹಿಡಿದು ಸರದಿಯಲ್ಲಿ ನಿಂತ ಸಾರ್ವಜನಿಕರು. ರೈತರಿಗೂ ತಟ್ಟಿದೆ ಡೀಸೆಲ್ ವ್ಯತ್ಯಯದ ಬಿಸಿ. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ಡೀಸೆಲ್ ಕೊರತೆ ತೀವ್ರವಾಗಿದ್ದು, ಜನರು ಪೆಟ್ರೋಲ್ ಬಂಕ್ಗಳ ಮುಂದೆ ಮುಗಿಬಿದ್ದು ಡೀಸೆಲ್ ಪಡೆಯಲು ಹರಸಾಹಸ ಪಟ್ಟ ದೃಶ್ಯಗಳು ಕಂಡುಬಂದವು. ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಸಂಕಷ್ಟ ಅನುಭವಿಸುತ್ತಿರುವ ಸಾರ್ವಜನಿಕರು ಇಂಧನ ಕೊರತೆ ಮತ್ತೊಂದು ಹೊರೆಯಾಗಿದೆ. ಕೃಷಿ ಚಟುವಟಿಕೆಗಳು ಆರಂಭವಾಗಿರುವ ಈ ಸಂದರ್ಭದಲ್ಲಿ ಡೀಸೆಲ್ ಅಭಾವ ರೈತರಿಗೆ ನುಂಗಲಾರದ ತುತ್ತಾಗಿದೆ. ಟ್ರ್ಯಾಕ್ಟರ್ಗಳು ಹಾಗೂ ಕೃಷಿ ಯಂತ್ರೋಪಕರಣಗಳಿಗೆ ಅಗತ್ಯವಿರುವ ಡೀಸೆಲ್ ಸಿಗದೆ ಬಿತ್ತನೆ ಕಾರ್ಯಗಳು ಸ್ಥಗಿತಗೊಳ್ಳುವ ಆತಂಕ ಎದುರಾಗಿದೆ. ಪೆಟ್ರೋಲ್ ಬಂಕ್ಗಳ ಮುಂದೆ ರೈತರು ಹಾಗೂ ವಾಹನ ಸವಾರರು ಕ್ಯಾನ್ಗಳನ್ನು ಹಿಡಿದು ಉದ್ದ ಸಾಲಿನಲ್ಲಿ ನಿಂತಿದ್ದರು. ಜನಸಂದಣಿ ಹೆಚ್ಚಾದ ಪರಿಣಾಮ ರಸ್ತೆಗಳಲ್ಲಿ ವಾಹನಗಳ ಸಂಚಾರಕ್ಕೂ ಕೂಡ ಅಡಚಣೆ ಉಂಟಾಯಿತು. ಇದೇ ವೇಳೆ ಪೆಟ್ರೋಲ್ ಪಂಪ್ನ ರೀಡಿಂಗ್ ಯಂತ್ರ ದೋಷಗೊಂಡ ಕಾರಣ ಸಾರ್ವಜನಿಕರ ಆಕ್ರೋಶ ಮತ್ತಷ್ಟು ಹೆಚ್ಚಾಯಿತು. ಸರ್ಕಾರದ ನಡೆಯ ವಿರುದ್ಧ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ರೈತರಿಗೆ ಸಮಯಕ್ಕೆ ಡೀಸೆಲ್ ಸಿಗದಿದ್ದರೆ ಬಿತ್ತನೆ ಕಾರ್ಯಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ಇದರಿಂದ ಮುಂದಿನ ದಿನಗಳಲ್ಲಿ ಆಹಾರ ಉತ್ಪಾದನೆ ಮೇಲೆಯೂ ಪರಿಣಾಮ ಬೀಳಬಹುದು ಎಂದು ಆತಂಕವನ್ನು ವ್ಯಕ್ತಪಡಿಸಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡಗೇರ್, ತಾಳಿಕೋಟೆ. ಆಗಲ್ಲ ಅಷ್ಟೇ ಅಂದ್ರೆ ಲಿಮಿಟ್ ಮಾಡಿರಿ. ಅಂದ್ರೆ ಮ್ಯಾಗ್ಲಿಂತಾನೆ ಇಷ್ಟೇ ಅಂದ್ರೆ ಮ್ಯಾಗ್ಲಿಂದ ಅದೇನು ಆದೇಶ ಅದೇ ನೀವು ಮಾಡಿದ್ರಿ. ಅಥವಾ ಏನ್ ಸಮಸ್ಯೆ ಆಗೈತಿ, ನಿಮ್ ಸಮಸ್ಯೆಗಳೇನು ನೋಡ್ರಿ. ಆದಷ್ಟು ಬೇಗ ಈ ಸರ್ಕಾರಗಳು ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ಬೇಕು. ಯಾಕಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಸಾಲನ್ ಸರ್ತಿ ಎಲ್ಲಂದ್ರ ಪೂರ್ತಿ ರೋಡ್ ಅಲ್ಲಿ ತನನು ಡಬ್ಬಿಗಳು ಇಟ್ಟಾರ. ಇಲ್ಲಿ ಯಾವುದೇ MLA MP ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಗಾಡಿಗಳು ಪಾಳೆ ಹಚ್ಚಿಲ್ಲ. ಎಲ್ಲ ರೈತರ ಗಾಡಿಗಳೇ ಪಾಳೆ ಹಚ್ಚಾವು. ಅರ್ಥ ಮಾಡ್ಕೋಬೇಕು ಸರ್ಕಾರಗಳು. ಯಾಕಪ್ಪ ಅಂತಂದ್ರೆ ಇವಾಗ ರೈತರು ಏನ್ ಮಾಡ್ಯಾರ ಅಂದ್ರ ದನಗಳನ್ನ ಎತ್ಗಳನ್ನ ಸಾಕೋದ್ ಕಡಿಮೆ ಮಾಡ್ಯಾರ. ಯಾಕಪ್ಪ ಅಂದ್ರೆ ಎಲ್ಲಾ ಕಡೆ ಟ್ರ್ಯಾಕ್ಟರ್ಗಳು ಹೆಚ್ಚಾಗ್ಬಿಟ್ಟಾವ. ಆದ ಕಾರಣದಿಂದಾಗಿ ಏನ್ ಮಾಡ್ಯಾರ, ದನಗಳನ್ನ ತೆಗೆದು ಬಿಟ್ಟಾರ. ಹಿಂಗಾಗಿ ಇವಾಗ ಬಿತ್ತು ಸೀಸನ್ ಮಳೆ ಆಗ್ಯದ, ಬಿತ್ತಬೇಕು. ಇವಾಗ ಬಿತ್ತಕ ಟ್ರ್ಯಾಕ್ಟರ್ಗೆ ಡೀಸೆಲ್ ಎಲ್ಲ ಏನ್ ಬಂದಾರಲ್ಲ, ಬಿತ್ತು ಟ್ರ್ಯಾಕ್ಟರ್ಗಳು ಕ್ಯಾನ್ಗಳ್ರಿ ಎಲ್ಲ ನೋಡ್ಬೇಕು. ಇವಾಗ ಏನಾರ ಡೀಸೆಲ್ ಸಿಗ್ಲಿಕ್ಕಪ್ಪ ಅಂತಂದ್ರ ಈ ಸದ್ಯ ಬಿತ್ತನೇನೆ ಆಗಲ್ಲ. ಮುಂದೆ ಏನ ದೇಶಾದ್ಯಂತ ಏನ ಜನರ ಅದರಲ್ಲ ಮಣ್ಣ ತಿನ್ಬೇಕಾಗ್ತದ. ಈ ರೈತರಿಗೆ ಬಾಳ ಪೆಟ್ಟ ಬೀಳ್ತಾರ. ರೈತರಿಂದ ಲಾಸ್ಟ್ ಇಡೀ ದೇಶದ ಜನನ ಮಣ್ಣ ತಿನ್ಬೇಕಾಗ್ತದ. ಅರ್ಥ ಮಾಡ್ಕೊಡ್ರಿ ಸರ್ಕಾರದವರು. ಈಗ ಈ ಪರಿಹಾರನ ಆದಷ್ಟು ಬೇಗ ಬಗೆಹರಿಸ್ಬೇಕು. ಇಲ್ಲಂತಂದ್ರ ಇನ್ನ ಈ ರೈತರ ಏನಾರ ಉಗ್ರವಾದ ಹೋರಾಟಕ್ಕೆ ಸ್ಟ್ರೈಕ್ ನಿಂತ್ರಪ್ಪ ಅಂತಂದ್ರೆ ಎಲ್ಲರೂ ಬಾಯ ಮಣ್ಣ ಹಾಕೋಬೇಕು. ಯಾಕಪ್ಪ ಈ ಡೀಸೆಲ್ ಸಿಗ್ಲಿಕ್ಕಪ್ಪ ಅಂತಂದ್ರ ಅವ್ರು ಬಿತ್ತದ ಇಲ್ಲಿ ಸದ್ದ ಎತ್ತುಗಳು ಬಾಳ ಕಡಿಮೆ ಅದಾವ್ರಿ. ಮಳೆ ಆಗ್ಯದ, ಸದ್ ಬಿತ್ತಬೇಕು. ಆದ ಕಾರಣದಿಂದ ಸರ್ಕಾರಗಳು ಆದಷ್ಟು ಬೇಗ ಪರಿಹಾರ ಕೊಡಿಸ್ರಿ. ಇವೆಲ್ಲ ನಿಂತು ರೈತರ ಗಾಡಿಗಳೇ ಇವೆಲ್ಲ ದುಡ್ಕೊಂಡ್ ತಿನ್ನೋರು. ಯಾರು ದೊಡ್ಡ ದೊಡ್ಡ ಕಾರ್ಗಳು ಇಲ್ಲ, ಬಿಸ್ನೆಸ್ ಮ್ಯಾನ್ಗಳ ಗಾಡಿಗಳಿಲ್ಲ. ಇದರಿಂದ ಬಹಳ ಒಂದು ಸಮಸ್ಯೆಗೀಡಾಕೋ ಮುಂದಿನ ಪರಿಸ್ಥಿತಿ. ಡೀಸೆಲ್ ಇಲ್ಲಪ್ಪ ಅಂತಂದ್ರ ಮುಂದೆ ಸಮಸ್ಯೆ ಬಹಳ ಎದುರಿಸ್ಬೇಕಾಗ್ತದ ದೇಶದ ಜನರು. ಇದ್ರ ಬಗ್ಗೆ ಆದಷ್ಟು ಬೇಗ ಪರಿಹಾರ